ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಈ ದೇವಮೂಲೆಯಿಂದ ಏನು 1ನೇ ತಾರೀಕಿಂದ ಇವತ್ತು 6ನೇ ತಾರೀಕು ಏನು ನಮ್ಮ ಶಾಸಕರ ಕಡೆಯಿಂದ ಓಂ ಶಕ್ತಿ ಭಕ್ತಾದಿಗಳಿಗೆ ಉಚಿತ ಬಸ್ ಸೇವೆಯ 6ನೇ ತಾರೀಕಿನವರೆಗೂ ಕೂಡ ಪರ್ವ ಶುರುವಾಗಿದೆ. ಮುಂದೇನು ಹೋಗ್ತಾನೆ ಇರ್ತವೆ. ಇದಕ್ಕೆ ಮೊದಲೇ ಅವರು ಈ ಹಿಂದೆ ಮಾತಿನ ಪ್ರಕಾರ ಈ ಸತತವಾಗಿ ಓಂ ಶಕ್ತಿ ಭಕ್ತಾದಿಗಳಿಗೆ ತಾಲೂಕಿನಾದ್ಯಂತ ಸುಮಾರು 500ರಿಂದ 600 ಬಸ್ಗಳ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಾರೆ. ಇದೇ ತರ ಈ ಹಿಂದೆನೂ ಮುಂದೆ ಕೂಡ ಮಾಡ್ತೀನಿ ಅಂತ ಭರವಸೆ ಕೂಡ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಹೆಬ್ನಿ ಪಂಚಾಯಿತಿ ಕಡೆಯಿಂದ ಮತ್ತೆ ಕೊತ್ತೂರು ಭಕ್ತಾದಿಗಳ ಕಡೆಯಿಂದ ಕೂಡ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ಪ್ರಕಾರ ನಿಮ್ಮ ಕಾಲೋನಿಯಲ್ಲಿ ದೇವಸ್ಥಾನವನ್ನು ಏನ್ ಕಟ್ತಾ ಇದ್ದೀರೋ, ನೀವು ಊರಿನ ಎಲ್ಲಾ ಹಿರಿಯರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲರೂ ಸೇರಿ ಹಿಂದೆ ದೇವಮೂಲೆಯಿಂದ ಚುನಾವಣೆ ಸಮಯದಲ್ಲಿ ನಮ್ಮ ಶಾಸಕರು ನಮ್ಮ ಕಡೆನಲ್ಲಿ ನಾಗರಾಜನ್ ಅವರು ಬಂದು ಏನು ವಾಗ್ದಾನವನ್ನು ಕೊಟ್ಟಿದ್ರು ದೇವಸ್ಥಾನಕ್ಕಾಗಿ, ಈಗಾಗಲೇ ನಾನು ಮತ್ತೆ ನಾಗರಾಜನ್ ಅವರು ಆ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ನಮ್ಮ ಸೇವೆ ಅಲ್ಲಿಲ ಸೇವೆಯನ್ನು ಕೊಟ್ಟಿರ್ತೇವೆ. ಶಾಸಕರು ಕೂಡ ಈಗಾಗಲೇ ಹೇಳಿದ್ದಾರೆ, ನಾಗರಾಜನ್ ಅವರು ಮಾತಾಡಿದ್ದಾರೆ. ಆ ದೇವಸ್ಥಾನಕ್ಕೆ ಕೂಡ ಶಾಸಕರು ನಾನು ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ, ಅವರೇ ಬಂದು ಕೊಡ್ತಾರೆ, ಮಾತು ಕೊಟ್ಟಿದ್ದಾರೆ, ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅದೊಂದು ಆ ದೇವಸ್ಥಾನ ಈಗಾಗಲೇ ನಾನು ನೋಡ್ತಾ ಇದ್ದೀನಿ, ಕೆಲಸ ಆರಂಭವಾಗಿದೆ. ಅದು ಕೂಡ ಕದ ಎರಡೂ ದೇವಸ್ಥಾನ ಪೂರ್ಣಗೊಳಿಸಿ ನಮ್ಮ ಸಹಕಾರ ಯಾವತ್ತು ನಿಮ್ ಜೊತೆಗೆ ಇರುತ್ತೆ ಅಂತ ಹೇಳಿ, ಮತ್ತೆ ಇವತ್ತು ನನ್ನ ಜೊತೆ ಕೊತ್ತೂರಲ್ಲಿ ರೆಸಾರ್ಟ್ ಚಂದ್ರ ಅವರು, ಕೊತ್ತೂರು ವೆಂಕಟರಾಮನ್ ಅವರು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಭಾಸ್ಕರ್ ಅವರು, ನಮ್ಮ ಹರಿ ಅವರು, ಇದೇ ಗ್ರಾಮ ಪಂಚಾಯತಿ ಸದಸ್ಯರಾದ ನಾಗಾರ್ಜುನ ಮತ್ತೆ ನಮ್ಮ ಸೀನಾ ಅವರು, ನಾಗೇಶ್ ಅವರು, ಅಮರಪ್ಪನವರು, ನಾರಾಯಣಪ್ಪನವರು, ಮನಿಯನ್ನವರು ಎಲ್ಲರೂ ಸೇರಿ ಇವತ್ತು ಈ ದ್ಯಾವಮೂಲೆಯಿಂದ ಇಲ್ಲಿಂದ ಬಸ್ ಚಾಲನೆ ಕೊಡ್ತಾ ಇದೀವಿ. ನಮ್ಮನ್ನ ಕರೆದು ಕೊತ್ತೂರು ಗ್ರಾಮದಲ್ಲಿ ಬಸ್ ಚಾಲನೆ ಕೊಡಲು ನಮ್ಮನ್ನ ಕರೆಸಿ ಸನ್ಮಾನ ಮಾಡಿ, ಅದ್ದೂರಿಯಾಗಿ ಸನ್ಮಾನ ಮಾಡಿ, ನಾಷ್ಟ ಕೂಡ ಕೊಡಿಸಿದ್ದಾರೆ. ಯಾವ ಊರಲ್ಲೂ ನಾಷ್ಟ ಸಿಕ್ಕಿಲ್ಲ, ಊಟ ತಿಂಡಿ ಕೂಡ ಕೊಟ್ಟು ನಮ್ಮನ್ನ ಅದ್ದೂರಿಯಾಗಿ ಸನ್ಮಾನ ಮಾಡಿದ ಕೊತ್ತೂರು ಗ್ರಾಮಸ್ಥೆಲ್ಲರಿಗೂ ಒಂದ್ ಸುತ್ತ ಮುಂದೆ ನಮ್ ಹೆಬ್ನಿ ಮತ್ತೆ ಬಂಗವಾದಿ ವೇಟ್ ಮಾಡ್ತಾ ಇದಾರೆ, ಅಲ್ಲಿಗೆ ಹೋಗ್ಬೇಕಾಗುತ್ತೆ. ನಾವು ತೆರಳ್ತಾ ಇದೀವಿ. ಇವತ್ತು ಹೆಬ್ನಿ ಗ್ರಾಮದ ಓಂ ಶಕ್ತಿ ಭಕ್ತಾದಿಗಳಿಗಾಗಿ ಸಮೃದ್ಧಿ ಮಂಜಣ್ಣ ಅವರು, ಶಾಸಕರಾದಂಥ ಸಮೃದ್ಧಿ ಮಂಜಣ್ಣ ಅವರು ಹೆಬ್ಬಣಿ ಮತ್ತು ಬೈಪ್ನಹಳ್ಳಿಗೆ 4 ಬಸ್ ಉಚಿತ ಸೇವೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಅದರ ಸಲುವಾಗಿ ಅದನ್ನ ಉದ್ಘಾಟನೆ ಮಾಡುವ ಸಲುವಾಗಿ, ಚಾಲನೆ ನೀಡುವ ಸಲುವಾಗಿ ಭಕ್ತಾದಿಗಳಿಗೆ ಶುಭ ಹಾರೈಸಲು ನಮ್ಮ ಪಂಚಾಯತಿ ವ್ಯಾಪ್ತಿಯ ನಾಯಕರಾದಂಥ ರೆಸಾರ್ಟ್ ಚಂದ್ರಣ್ಣ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಈ ಕಾರ್ಯಕ್ರಮದ ಪರವಾಗಿ, ಜನರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿ ಕಾರ್ಯಕ್ರಮಕ್ಕೆ ಕೆಪಿ ಟ್ರಾವೆಲ್ಸ್ ಮಾಲೀಕರು, JDS ನ ಮುಖಂಡರಾದಂತ ಪ್ರಭಾಕರನ್ ಅವರು ಬಂದಿದ್ದಾರೆ. ಅವ್ರಿಗೂ ಈ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿ ಹಿರಿಯ ಮುಖಂಡರಾದಂತಹ ವೆಂಕಟರಾಮಣ್ಣ ಅವರು ಬಂದಿದ್ದಾರೆ, ಕೊತ್ತೂರು ವೆಂಕಟರಾಮಣ್ಣ ಅವರು, ಅವ್ರಿಗೂ ಸ್ವಾಗತ ಕೋರ್ತಾ ಇದ್ದೀವಿ. ಅದೇ ರೀತಿ ಹೆಬ್ನಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂತಹ TK ಭಾಸ್ಕರ್ ಅವರು ಬಂದಿದ್ದಾರೆ, ಅವ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದೀವಿ. ಅದೇ ರೀತಿ ನಮ್ಮ ಹೆಬ್ನಿ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರಾದಂತ ರಾಘವೇಂದ್ರಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದೀವಿ. ಅದೇ ರೀತಿ ಕೊತ್ತೂರು ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಶ್ರೀನಿವಾಸ್ ಅವರು ಬಂದಿದ್ದಾರೆ, ಅವ್ರಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದೀವಿ. ಅದೇ ರೀತಿ ಹೆಬ್ನಿ ಗ್ರಾಮದ ಮುನಿಯಪ್ಪಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದೀವಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಾಗರಾಜಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದೀವಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹೆಬ್ನಿ ಮುಖಂಡರಾದಂತಹ ರವಿ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನ ಕೋರ್ತಾ ಇದೀವಿ. ಅದೇ ರೀತಿ ಈ ಗ್ರಾಮಕ್ಕೆ ಆಗಮಿಸಿದಂತ ಎಲ್ರಿಗೂ ಸ್ವಾಗತ ಕೋರ್ತಾ ಈ ಹೋಗ್ತಿರುವಂತಹ ಓಂ ಶಕ್ತಿ ಭಕ್ತಾದಿಗಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಕೋರ್ಕೊಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಸ್ವಾಗತ ಬಯಸ್ತಾ ನಾಗಾರ್ಜುನ ಅವರಿಗೂ ಸ್ವಾಗತ.
ನನಗೆ ಮಾಡ್ತಾನಲ್ಲ ಅವನು ಫೋನು. ಓಂ